ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಮೊದಲು SIT ದಿನ ವಿಚಾರಣೆ ಶುರು ಮಾಡಿಕೊಂಡಿತ್ತು. ಇದೀಗ ED ಕೂಡ ಎಂಟ್ರಿ ಆಗಿದೆ. ಸಾಕಷ್ಟು ಜನರನ್ನು SIT ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇತ್ತು. ತದನಂತರದಲ್ಲಿ ನಾಗೇಂದ್ರ ಆಪ್ತ ಅಥವಾ PA ಅವರ ವಶ ಕೂಡ ಆಗಿದೆ. ಇದೀಗ ದದ್ದಲ್ ಆಪ್ತನ ವಿಚಾರಣೆ ಕೂಡ ಶುರುವಾಗ್ತಾ ಇದೆ. ಇದೀಗ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಇವರ ಮನೆಯಲ್ಲಿ ED ಸಾಕಷ್ಟು ತಲಾಶನ ಈಗ ಮಾಡ್ತಾ ಇದೆ, ಸಾಕಷ್ಟು ಹುಡುಕಾಟ ಮಾಡ್ತಾ ಇದೆ. ಏನೇನು ಡಾಕ್ಯುಮೆಂಟ್ಸ್ ಸಿಗುತ್ತೋ ಎಲ್ಲವನ್ನು ಕೂಡ ಅದು ಪರಿಶೀಲಿಸ್ತಾ ಇದೆ, ವಶಪಡಿಸಿಕೊಳ್ತಾ ಇದೆ. ಬೆಂಗಳೂರು, ರಾಯಚೂರು ಸೇರಿ ಬಳ್ಳಾರಿನೂ ಸೇರಿಸಿಕೊಂಡು 18 ಕಡೆಗಳಲ್ಲಿ ಇದೀಗ ED ದಾಳಿಯನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ಮುಜುಗರದ ಸನ್ನಿವೇಶ ಇದು. ಆಬ್ವಿಯಸ್ಲಿ SIT ತನಿಖೆಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಇದೀಗ ತೇಲಿಸುವ ರೀತಿಯಲ್ಲಿ ED ಏನು ಬೇಕಾಗಿರಲಿಲ್ಲ, SIT ತನಿಖೆ ಮಾಡ್ತಾ ಇರಲಿಲ್ವೇ ಅನ್ನೋ ಒಂದು ಉತ್ತರ ಕೂಡ ಸರ್ಕಾರದ ಸಚಿವರು ಶಾಸಕರ ಕಡೆಯಿಂದ ಬರ್ತಾ ಇದೆ. ಇದರ ಮಧ್ಯೆ ಬಸನಗೌಡ ದದ್ದಲ್ನ ಸಂಬಂಧಿಕರಿಗೂ ಕೂಡ ಇದೀಗ ED ಅಧಿಕಾರಿಗಳು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ದದ್ದಲ್ ಪತ್ನಿಯ ಅಣ್ಣನ ಮಗ ಕಾರ್ತಿಕನನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆದಿದೆ. ಇಲ್ಲಿ ಸುಮಾರು 18 ಕಡೆ ED ರೇಡ್ ಆಗಿರೋದಿಲ್ಲಿ, ಬೆಂಗಳೂರು, ರಾಯಚೂರು, ಬಳ್ಳಾರಿ ಸೇರಿಸ್ಕೊಂಡು. ಹಾಗಾಗಿ ಅಷ್ಟು ಸುಲಭಕ್ಕೆ ಈಗ ED ಅಂತ ಹೋದಾಗ ಅಕ್ರಮ ಹಣ ವರ್ಗಾವಣೆ ಎಲ್ಲಿಂದ ಎಲ್ಲಿಗೆ ಆಯಿತು ಅನ್ನೋ ವಿಚಾರದಲ್ಲೇ ಅದರಲ್ಲೇ ಅವರು ಸ್ಪೆಷಲೈಸೇಷನ್ ಅವ್ರದ್ದು ಅದರಲ್ಲೇ ಅವರ ಕಾನೂನು ಅದರ ಅಡಿಯಲ್ಲೇ ಬರೋದು. PMLA ED ವರ್ಕ್ ಮಾಡುತ್ತಲ್ಲ, ಇದೇ ಸ್ಪೆಷಲೈಸೇಷನ್ ಅವ್ರದ್ದು. ಹಾಗಾಗಿ ಇಲ್ಲಿ ವರ್ಕು ಜೋರಾಗಿರುತ್ತಲ್ಲಿ. ಕಾರ್ತಿಕ್ನನ್ನು ಶಾಂತಿನಗರದ ED ಕಚೇರಿಗೆ ಆಫೀಸರ್ಸ್ ಕರ್ಕೊಂಡು ಹೋಗಿದ್ದಾರೆ. ರಾಯಚೂರಲ್ಲಿ ಏನಾಗಿದೆ, ದದ್ದಲ್ ಮಾಜಿ PA ನಿನ್ನೆ ನಾಗೇಂದ್ರ PA ಮಹೇಶ್ ಅರೆಸ್ಟ್ ಆಗಿದ್ದು. ಇವತ್ತೇನಾಗಿ ದದ್ದಲ್ PA ಪಂಪಣ್ಣ ಹರೀಶ್ ಇವತ್ತು ದದ್ದಲ್ PA ಮಾಜಿ PA ಪಂಪಣ್ಣ ಇವ್ರನ್ನೂ ED ವಶಕ್ಕೆ ಪಡ್ಕೊಂಡಿದೆ. ಪಂಪಣ್ಣನ ಹಿನ್ನೆಲೆ ನೋಡ್ಬೇಕು ನಾವು, ಯಾಕಂದರೆ ಸ್ಪೆಷಲ್ ಹಿನ್ನೆಲೆ ಇದೆ ಪಂಪಣ್ಣನಿಗೆ. ಏನು ಅಂತ ನೋಡಿದ್ರೆ, ಕಡು ಬಡತನದಲ್ಲಿ ಓದಿ ಶಿಕ್ಷಕನಾಗಿದ್ದು ಪಂಪಣ್ಣ. 2012ರಲ್ಲಿ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಪಂಪಣ್ಣ ಭಾಗಿಯಾಗಿದ್ದರು. ಶೋನಲ್ಲಿ ಪಂಪಣ್ಣ ಗೆದ್ದಿದ್ದು ಎಷ್ಟು ಗೊತ್ತಾ? ಹಣ 50 ಲಕ್ಷ ಹಣ ಅವತ್ತಿಗೆ ಪಂಪಣ್ಣ ಗೆದ್ದಿದ್ದು. 50 ಲಕ್ಷ ಹಣವನ್ನು ಪಂಪಣ್ಣ ಗೆದ್ದಿದ್ರು ಅವತ್ತಿಗೆ. ಕಡು ಬಡತನದಲ್ಲಿ ಓದಿದ್ದು ಯಾರು? ಪಂಪಣ್ಣ. ಟೀಚರು ಆಗಿದ್ದರು, ಕೋಟ್ಯಾಧಿಪತಿ ಶೋನಲ್ಲಿ ಭಾಗಿನೂ ಆಗಿದ್ದರು, 50 ಲಕ್ಷ ಗೆದ್ದಿದ್ದು ಆಗಿತ್ತು. ಆಮೇಲೆ ಏನಾಗಿತ್ತು, ಶಿಕ್ಷಕ ವೃತ್ತಿಯಿಂದ ಆಚೆ ಬಂದಿದ್ದರು. ಬಳಿಕ PDO ಆದರು. ಇನ್ನೊಂದು ಹಂತಕ್ಕೆ ಬೆಳೆದ್ರ ಆಗ ಪಂಪಣ್ಣ. ಬಿಚ್ಚಾಲಿ ಗ್ರಾಮ ಪಂಚಾಯಿತಿ PDO ಆಗಿ ನಿಯೋಜನೆ ಆಗಿದ್ದರು. ನಂತರ ರಾಯಚೂರು ತಾಲೂಕು ಪಂಚಾಯಿತಿಯಲ್ಲಿ ಕೇಸ್ ವರ್ಕರ್ ಆಗೋ ಕೆಲಸವನ್ನು ಮಾಡಿದ್ರು. ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ದದ್ದಲ್ ಕಾಂಟ್ಯಾಕ್ಟಿಗೆ ಬಂದರು. ಹಿಂಗಿದ್ದೀನಣ್ಣ ಅಂದರು. ಬಾರಪ್ಪ ನನ್ನ ಹತ್ರನೇ ಕೆಲಸ ಮಾಡ್ಕೊಂಡಿರು, ಯಾಕಪ್ಪ ಅಲ್ಲಿ ಏನು ಕೆಲಸ ಮಾಡ್ತಾ ಇದೆಯಪ್ಪ ಅಂತ ಹೇಳಿದಾಗ, ಆಯ್ತಣ್ಣ ಅಂಥೇಳಿ ಎಲ್ಲ ಕೆಲಸ ಬಿಟ್ಟು ದದ್ದಲ್ ಅವರ ಖಾಸಗಿ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ದರು ಪಂಪಣ್ಣ. ಕಾಂಗ್ರೆಸ್ ಶಾಸಕ ದದ್ದಲ್ಗೆ ಆಪ್ತ ಸಹಾಯಕನಾಗೂ ಕೂಡ ಇದ್ದರು. ಇದೀಗ ಪಂಪಣ್ಣ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ.